ಅಮೆರಿಕಾದಲ್ಲಿ ಚೀನಾ ಕುತಂತ್ರ, ಕೃಷಿ ಭಯೋತ್ಪಾದನೆ ಮೂಲಕ ಕಳ್ಳದಾರಿ ಹಿಡಿದ ಡ್ರ್ಯಾಗನ್. ಅತ್ಯಂತ ಅಪಾಯಕಾರಿ ಶಿಲೀಂಧ್ರವನ್ನ ಅಮೆರಿಕಕ್ಕೆ ತಂದ ಚೀನಿ ಪ್ರಜೆ. ಅಮೆರಿಕಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡೋದಕ್ಕೆ ಏನೆಲ್ಲ ಮಾಡ್ತಿದೆ ಗೊತ್ತಾ ಡ್ರ್ಯಾಗನ್? ಈ ಶಿಲೀಂಧ್ರ ಮನುಷ್ಯನ ಆರೋಗ್ಯಕ್ಕೂ ಹಾನಿಕರ, ಜಾನುವಾರುಗಳಿಗೂ ಕೂಡ ಅಪಾಯಕಾರಿ. ಗೋಧಿ, ಜೋಳ, ಮೆಕ್ಕೆಜೋಳಗಳಿಗೆ ರೋಗವನ್ನ ತರುತ್ತೆ ಈ ಅಪಾಯಕಾರಿ ಶಿಲೀಂಧ್ರ. ಅಮೆರಿಕದ ಯೂನಿವರ್ಸಿಟಿಯಲ್ಲಿ ರೆಡಿ ಆಯ್ತು ಬ್ಲೂ ಪ್ರಿಂಟ್. ನಮಸ್ಕಾರ ವೀಕ್ಷಕರೇ. ಚೀನಾ ಕುತಂತ್ರ ಮಾಡೋದಲ್ಲಿ ಎತ್ತಿದ ಕೈ. ತನ್ಗೆಂತ ಯಾವ್ದಾದ್ರು ದೇಶ ಮುಂದೆ ಹೋಗ್ತಿದೆ ಅಂದ್ರೆ ಸಾಕು, ಅದನ್ನ ನೋಡ್ಕೊಂಡು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೇಗಾದ್ರೂ ಮಾಡಿ ಆ ದೇಶದ ವಿರುದ್ಧ ಕೆಡ್ಡ ತೋಡ್ಬೇಕು, ಅದಕ್ಕೇನಾದ್ರೂ ಪ್ರಾಬ್ಲಮ್ ಮಾಡಬೇಕು ಅಂತಾನೆ ಕಾಯ್ತಾ ಇರುತ್ತೆ. ತಾನೇ ಇಡೀ ಜಗತ್ತಿನ ಕಂಟ್ರೋಲ್ ಅನ್ನು ತೆಗೆದುಕೊಳ್ಬೇಕು ಅನ್ನೋ ಚೀನಾ ಅದಕ್ಕೋಸ್ಕರ ಯಾವ ಹಂತದವರೆಗೂ ಕೂಡ ಬೇಕಾದ್ರೂ ಹೋಗುತ್ತೆ. ಹಿಂಬಾಗಿಲಿನ ಮೂಲಕವೇ ಕುತಂತ್ರವನ್ನ ಹೂಡುತ್ತೆ. ಈಗಾಗಲೇ ನಾವು ಕೊರೋನಾ ವೈರಸ್ ವಿಚಾರವನ್ನ ನೋಡಿದೀವಿ. ಇಡೀ ಜಗತ್ತಿನಲ್ಲಿ ಯಾವ ರೀತಿ ವ್ಯಾಪಿಸಿತ್ತು. ಇದು ಬಯೋವಾರ್ ಮಾಡಿದ್ದು ಚೀನಾ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸೊ ಚೀನಾ ಈ ರೀತಿಯಲ್ಲಿ ನಡೆದುಕೊಳ್ಳುತ್ತೆ. ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಭಯೋತ್ಪಾದನೆಯನ್ನ ಮಾಡ್ತಾ ಇದೆ. ಅಮೆರಿಕದ ವಿರುದ್ಧ ಈಗಾಗಲೇ ಶೀತಲ ಸಮರವನ್ನ ಸಾರಿರುವಂತಹ ಡ್ರ್ಯಾಗನ್ ಅಮೆರಿಕದಲ್ಲಿ ಕೃಷಿ ಭಯೋತ್ಪಾದನೆಯನ್ನ ಮಾಡಿದೆ. ಏನಿದು ಕೃಷಿ ಭಯೋತ್ಪಾದನೆ? ನಾವೆಲ್ಲರೂ ಟೆರರಿಸಂ ಬಗ್ಗೆ ಕೇಳಿದೀವಿ, ಶಸ್ತ್ರಾಸ್ತ್ರಗಳನ್ನ, ಬಾಂಬ್ಗಳ ಟೆರರಿಸಂ ಬಗ್ಗೆ ಕೇಳಿದೀವಿ. ಆದ್ರೆ ಈ ಕೃಷಿ ಭಯೋತ್ಪಾದನೆ ಅನ್ನೋ ವರ್ಡೇ ತುಂಬಾ ಹೊಸದು ನಮ್ಮೆಲ್ಲರಿಗೂ ಕೂಡ. ಆದ್ರೆ ಚೀನಾ ಇದರಲ್ಲಿ ಪಳಗದಂತೆ ಕಾಣುತ್ತೆ. ಅಮೆರಿಕದ ಒಳಗಿದ್ಕೊಂಡೇನೆ ಅಮೆರಿಕಾದಲ್ಲಿ ಕೃಷಿ ಭಯೋತ್ಪಾದನೆಯ ವಿಷ ಬೀಜವನ್ನ ಬಿತ್ತುತ್ತಾ ಇದೆ ಈ ಕುತಂತ್ರಿ ದೇಶ. ಅಪಾಯಕಾರಿ ಜೈವಿಕ ರೋಗಾಣುವನ್ನ ಯುನೈಟೆಡ್ ಸ್ಟೇಟ್ಸ್ಗೆ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪದಲ್ಲಿ ಈಗಾಗಲೇ ಚೀನಾದ ಪ್ರಜೆಯನ್ನ ಬಂಧಿಸಲಾಗಿದೆ ಅಂತ ಹೇಳಿ ಕಾಶ್ ಪಟೇಲ್ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಯಾರು ಈ ಕಾಶ್ ಪಟೇಲ್ ಅಂತ ಹೇಳಿದ್ರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನ ಡೈರೆಕ್ಟರ್. ಚೀನಾದ ನಾಗರಿಕ ಯೋನ್ ಕಿಂಗ್ ಜಿಯಾನ್ ಅನ್ನೋನು ಈ ಅಪಾಯಕಾರಿ ಶಿಲೀಂಧ್ರವನ್ನ ಸ್ಮಗ್ಲಿಂಗ್ ಮಾಡ್ತಿದ್ದ. ಈ ಒಂದು ಪ್ರಕರಣವನ್ನ FBI, ಡೆಟ್ರಾಯ್ಟ್ ಕಸ್ಟಮ್ಸ್ ಹಾಗೂ ಬಾರ್ಡರ್ ಪ್ರೊಟೆಕ್ಷನ್ ನ ಅಧಿಕಾರಿಗಳು ಜಂಟಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ. ಈಗೇನು ಅರೆಸ್ಟ್ ಮಾಡಿದಾರಲ್ಲ, ಇದು ಒಂದು ಕೃಷಿ ಭಯೋತ್ಪಾದನೆಯ ಆತಂಕವನ್ನ ಹುಟ್ಟು ಹಾಕಿದೆ. ಇದರ ಜೊತೆಗೆ ಚೀನಾ ಯಾವ ರೀತಿ US ನ ವಿಶ್ವವಿದ್ಯಾಲಯಗಳಲ್ಲಿ ಅಕ್ರಮವಾಗಿ ಒಳನುಸುಳುತ್ತಿದೆ ಅನ್ನೋದು ಕೂಡ ಇಲ್ಲಿ ಕಳವಳವನ್ನ ಹುಟ್ಟು ಹಾಕಿದೆ. ಈ ಶಿಲೀಂಧ್ರ ಏನಿದೆಯಲ್ಲ, ಇದು ಬೆಳೆಗಳನ್ನ ನಾಶಪಡಿಸುವ ಮತ್ತು ಮನುಷ್ಯರ ಆರೋಗ್ಯಕ್ಕೆ ಹಾನಿ ಮಾಡುವ ಶಿಲೀಂಧ್ರ ಅಂತ ಹೇಳಿ ಕಾಶ್ ಪಟೇಲ್ ಅವರೇ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಜಿಯಾನ್ ಮಿಚಿಗನ್ ಇವಾಗ ಅರೆಸ್ಟ್ ಆಗಿದ್ದಾನಲ್ಲ, ಇವನು ಅಮೆರಿಕಾದ ವಿಶ್ವವಿದ್ಯಾಲಯದಲ್ಲಿ ಎಂಪ್ಲಾಯಿ ಆಗಿದ್ದ. ಈತ ಫಿಸಾರಿಯಂ ಗ್ರಾಮಿನಿಯರಂ ಅನ್ನುವಂತಹ ಅತ್ಯಂತ ಅಪಾಯಕಾರಿ ಶಿಲೀಂಧ್ರವನ್ನ ಅಮೆರಿಕಕ್ಕೆ ತಂದಿದ್ದ ಅನ್ನೋದು ವರದಿಯಾಗಿದೆ. ವೈ ಇಟ್ ಇಸ್ ಸೋ ಕನ್ಸರ್ನಿಂಗ್ ಅಂತ ಹೇಳಿದ್ರೆ, ಇದು ಗೋಧಿ, ಮೆಕ್ಕೆಜೋಳ, ಭತ್ತ, ಬಾರ್ಲಿಯಂತಹ ಬೆಳೆಗಳಿಗೆ ತಲೆಯಬಾಡು ಅನ್ನುವಂತಹ ರೋಗವನ್ನ ತರುತ್ತಂತೆ. ಇದು ಅಷ್ಟೊಂದು ಅಪಾಯಕಾರಿಯಾದ ಶಿಲೀಂಧ್ರವಾಗಿದೆ. ಇದೇ ಶಿಲೀಂಧ್ರವನ್ನ ಅಮೆರಿಕದ ಒಳಗೆ ಕಳ್ಳ ಸಾಗಾಣಿಕೆ ಮಾಡಿದಾನೆ ಚೀನಾದ ಪ್ರಜೆ. ನೋಡಿ, ಇದು ವೆರಿ ಈಸಿ ವಾರ್. ಇಲ್ಲೆಲ್ಲೂ ಕೂಡ ನಿಮ್ಗೆ ಶಸ್ತ್ರಾಸ್ತ್ರಗಳನ್ನ ಬಳಸೋ ಅವಶ್ಯಕತೆ ಇಲ್ಲ, ದುಡ್ಡನ್ನು ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾರ್ದು ಜೀವ ಹೋಗಲ್ಲ. ಆದ್ರೆ ಈಸಿಯಾಗಿ ಶತ್ರು ದೇಶವನ್ನ ಕಟ್ ಹಾಕ್ಬೇಕು. ಆಬ್ವಿಯಸ್ಲಿ ಅಮೆರಿಕ ಮತ್ತು ಚೀನಾದ ನಡುವೆ ಈಗ ಸುಂಕದ ಯುದ್ಧ ನಡೀತಾ ಇದೆ. ಹೇಗಾದ್ರೂ ಮಾಡಿ ಅಮೆರಿಕಕ್ಕೆ ಪಾಠವನ್ನ ಕಲಿಸಲೇಬೇಕು ಅಂತ ಹೇಳಿ ಕೇಳಿ ಚೀನಾ ಕುತಂತ್ರಿ ದೇಶ, ಪಾಖಂಡಿ ದೇಶ ಈ ರೀತಿ ಹಿಂಬಾಗಿಲಿನ ಮೂಲಕ ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಹೀಗಾಗಿ ಯಾವುದೇ ರೀತಿ ಒಂದು ಗುದ್ದಾಟ ಇಲ್ಲದೇನೆ ಅಮೆರಿಕಕ್ಕೆ ಪಾಠವನ್ನ ಕಲಿಸಬೇಕು, ಅಮೆರಿಕಕ್ಕೆ ನಷ್ಟವನ್ನ ಮಾಡಬೇಕು ಅಂತ ಹೇಳಿ ಕೃಷಿ ಭಯೋತ್ಪಾದನೆಯಂತಹ ಅಡ್ಡದಾರಿಯನ್ನ ಹಿಡಿದಿದೆ ಡ್ರ್ಯಾಗನ್ ದೇಶ. ಈ ಶಿಲೀಂಧ್ರ ಏನಿದೆಯಲ್ಲ, ಇದು ಕೃಷಿಗೆ ತುಂಬಾ ತೊಂದರೆ ಮಾಡುತ್ತೆ, ಕೃಷಿಯನ್ನ ವಿನಾಶ ಮಾಡುತ್ತೆ, ಮನುಷ್ಯರಲ್ಲಿ ಆರೋಗ್ಯ ಸಮಸ್ಯೆಯನ್ನ ತರುತ್ತೆ. ಅಷ್ಟೇ ಅಲ್ಲ, ಜಾನುವಾರುಗಳಿಗೂ ಕೂಡ ತೊಂದರೆಯನ್ನ ಮಾಡುತ್ತೆ, ಅಡ್ಡ ಪರಿಣಾಮಗಳನ್ನ ಬೀರುತ್ತೆ. ಹೀಗಾಗಿ ಇದನ್ನ ಕೃಷಿ ಭಯೋತ್ಪಾದನೆಯ ಏಜೆಂಟ್ ಅಂತಾನೂ ಕೂಡ ಕ್ಲಾಸಿಫೈ ಮಾಡಲಾಗಿದೆ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಶಿಲೀಂಧ್ರ ಏನಿದೆಯಲ್ಲ ವಾರ್ಷಿಕವಾಗಿ ಶತಕೋಟಿ ಆರ್ಥಿಕ ನಷ್ಟವನ್ನು ಕೂಡ ಮಾಡುತ್ತೆ. ಯುನೈಟೆಡ್ ಸ್ಟೇಟ್ಸ್ ನ ಅಟಾರ್ನಿ ಗಾರ್ಡನ್ ಒಂದು ಹೇಳಿಕೆನ ರಿಲೀಸ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಚೀನಾದ ಒಬ್ಬ ನಾಗರಿಕ, ಅದು ಕೂಡ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ ಲಾಯಲ್ ಆಗಿರೋ ಒಬ್ಬ ವ್ಯಕ್ತಿ ಹಾಗೂ ಇನ್ನೊಬ್ಬ ಪ್ರಜೆ ಸೇರ್ಬಿಟ್ಟು ಈ ಕೆಲಸವನ್ನ ಮಾಡಿದ್ದಾರೆ.
ಇದು ಬೆಳೆಗಳಿಗೆ ಹಾನಿಕಾರಕವಾಗಿರುವ, ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವ ಶಿಲೀಂಧ್ರವನ್ನ ನಮ್ಮ ಲ್ಯಾಬ್ಗಳಿಗೆ ತಂದು ಅದನ್ನ ಪ್ರಯೋಗವನ್ನ ಮಾಡಿದ್ದಾರೆ. ಇದು ಕೃಷಿ ಭಯೋತ್ಪಾದಕ ಏಜೆಂಟ್ ಆಗಿ ಕೆಲಸ ಮಾಡುವಂತಹ ಶಿಲೀಂಧ್ರ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಮಿಚಿಗನ್ ಯೂನಿವರ್ಸಿಟಿಯ ಲ್ಯಾಬ್ ನಲ್ಲಿ ಈ ಶಿಲೀಂಧ್ರವನ್ನ ಬಳಸಿಕೊಂಡು ಯಾವ ರೀತಿ ಅಮೆರಿಕಕ್ಕೆ ಹಾನಿ ಉಂಟು ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿದ್ರು ಅಂತ ಕಾಣುತ್ತೆ. ಅಷ್ಟಕ್ಕೂ ಈ ಕೃಷಿ ಭಯೋತ್ಪಾದನೆ ಅಂದ್ರೆ ಏನು, ಈ ಶಿಲೀಂಧ್ರ ಅಷ್ಟೊಂದು ಅಪಾಯಕಾರಿನ ಅಂತ ನೋಡೋದಾದ್ರೆ, ಫಿಸಾರಿಯಂ ಗ್ರಾಮಿನಿಯರಂ ಇದು ಜಗತ್ತಿನ ಕೃಷಿಯಲ್ಲಿ ತುಂಬಾ ವಿನಾಶಕಾರಿಯಾದಂತಹ ಶಿಲೀಂಧ್ರ ರೋಗಾಣು. ಗೋಧಿ, ಬಾರ್ಲಿ, ಓಟ್ಸ್, ಮೆಕ್ಕೆಜೋಳ, ಭತ್ತದಂತಹ ಧಾನ್ಯ ಬೆಳೆಗಳಲ್ಲಿ ತಲೆಯ ಬಾಡು ರೋಗವನ್ನು ಉಂಟು ಮಾಡುತ್ತೆ. ಈ ರೋಗದಿಂದ ಧಾನ್ಯಗಳು ಕುಗ್ಗಿ ಬಣ್ಣ ಬದಲಾಗಿ ಇಳುವರಿ ಕಡಿಮೆ ಆಗುತ್ತೆ. ಟ್ರೈಕೋಥೆಸಿನ್ಸ್ ಅಂತ ಕರೆಯಲ್ಪಡೋ ವಿಷಕಾರಿ ವಸ್ತುಗಳಿಂದ ಇದು ಕಲುಷಿತವಾಗುತ್ತೆ. ಈ ವಿಷಕಾರಿ ವಸ್ತುಗಳು ಮನುಷ್ಯರು ಮತ್ತು ಜಾನುವಾರುಗಳಿಗೆ ಹಾನಿಕಾರಕ. ಈ ಶಿಲೀಂಧ್ರ ಒದ್ದೆಯ ವಾತಾವರಣದಲ್ಲಿ ಬಹು ಬೇಗನೆ ಹರಡುತ್ತೆ. ಅಂದ್ರೆ ತೇವಾಂಶವಿರುವ ವಾತಾವರಣದಲ್ಲಿ ಬೇಗನೆ ಹರಡುತ್ತೆ. ಜಗತ್ತಿನ ಆಹಾರ ಭದ್ರತೆ, ಕೃಷಿ ಆರ್ಥಿಕತೆ ಮತ್ತು ಪರಿಸರ ಸ್ಥಿರತೆಗೆ ದೊಡ್ಡ ಬೆದರಿಕೆಯನ್ನ ಒಡ್ಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಶಿಲೀಂಧ್ರ ಎಷ್ಟೊಂದು ಅಪಾಯಕಾರಿಯಾಗಿದೆ. ಮನುಷ್ಯನ ಆರೋಗ್ಯ, ಜಾನುವಾರುನ ಆರೋಗ್ಯ, ಅದರ ಜೊತೆಗೆ ಪರಿಸರವು ಕೂಡ ಕಲುಷಿತವಾಗುತ್ತೆ, ಗಾಳಿ ಕಲುಷಿತವಾಗುತ್ತೆ, ಹಾಗೇನೆ ಎಕನಾಮಿಕಲಿ ನಷ್ಟ ಉಂಟು ಮಾಡುವಂತಹ ಶಿಲೀಂಧ್ರ ಇದು. FBI ಪ್ರಕಾರ ಜಿಯಾನ್ ಇವಾಗೇನು ಅರೆಸ್ಟ್ ಆಗಿದ್ದನಲ್ಲ, ಇವನು ಈಗಿಂದ ಈ ರೀತಿ ಸಂಶೋಧನೆ ಮಾಡ್ತಿಲ್ಲ. ಈ ಹಿಂದೂ ಕೂಡ ಇದೇ ರೀತಿಯ ಸಂಶೋಧನೆಯನ್ನ ಮಾಡ್ತಿದ್ದ ಅಮೆರಿಕದಲ್ಲಿ. ಈ ರೀತಿ ರಿಸರ್ಚ್ ಮಾಡೋದಕ್ಕೆ ಚೀನಾದ ಸರ್ಕಾರದಿಂದ ಹಣ ಸಹಾಯವನ್ನು ಕೂಡ ಪಡೆದಿದ್ದ ಅನ್ನೋ ವರದಿ ಈಗ ಬಂದಿದೆ. ಈತ ಇವಾಗಿನ ಅರೆಸ್ಟ್ ಆಗಿದ್ದನಲ್ಲ, ಇವನು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗೆ ತುಂಬಾ ಲಾಯಲ್ ಆಗಿದ್ದ. ಹಾಗೆ ಈತನ ಫ್ರೆಂಡ್ ಒಬ್ನಿದ್ದಾನೆ, ಅವನು ಕೂಡ ಚೀನಾದ ವಿಶ್ವವಿದ್ಯಾಲಯದಲ್ಲಿ ಇದೇ ರೋಗಾಣುವಿನ ಕುರಿತು, ಇದೇ ಶಿಲೀಂಧ್ರದ ಕುರಿತು ಅಧ್ಯಯನವನ್ನ ಮಾಡ್ತಿದ್ದಾನೆ. ಇವರಿಬ್ಬರು ಡೆಟ್ರಾಯ್ಡ್ ಮೆಟ್ರೋಪಾಲಿಟನ್ ಏರ್ಪೋರ್ಟ್ ಮೂಲಕ ಇದೇ ಶಿಲೀಂಧ್ರವನ್ನ ಕಳ್ಳ ಸಾಗಣೆ ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ. ಇವರನ್ನ ಅರೆಸ್ಟ್ ಮಾಡಿದಾಗ ಅಧಿಕಾರಿಗಳಿಗೆ ಮೊದಲು ಸುಳ್ಳು ಹೇಳಿದ್ರು, ನಂತರ ಇರೋ ಎಲ್ಲ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಗೊತ್ತಾಗುತ್ತೆ, ಚೀನಾ ಅಮೆರಿಕವನ್ನ ಮಟ್ಟ ಹಾಕೋದಕ್ಕೆ ಎಷ್ಟು ಕೀಳ್ಮಟ್ಟಕ್ಕಿಳಿದಿದೆ ಅಂತ ಹೇಳ್ಕೊಂಡು. ಟ್ಯಾರಿಫ್ ಯುದ್ಧದಲ್ಲೂ ಕೂಡ ಎರಡೂ ದೇಶಗಳು ಮುಸುಕಿನ ಗುದ್ದಾಟವನ್ನ ನಡೆಸ್ತಾ ಇವೆ. ಇದೀಗ ದೊಡ್ಡಣ್ಣನನ್ನ ಹೇಗಾದ್ರೂ ಮಣ್ಣು ಮುಕ್ಕಿಸಬೇಕು ಅನ್ನೋ ಕಾರಣಕ್ಕೆ ಕಳ್ಳದಾರಿಯನ್ನ ಹಿಡಿದಿದೆ ಚೀನಾ. ಜಗತ್ತಿಗೆ ಗೊತ್ತೇ ಇಲ್ಲದಂತ ಹೊಸ ಪದ ಇದು. ಕೃಷಿ ಭಯೋತ್ಪಾದನೆ ಮೂಲಕ ಅಮೆರಿಕಾಗೆ ದೊಡ್ಡ ಪೆಟ್ಟನ್ನ ಕೊಡೋದಕ್ಕೆ ಎಲ್ಲಾ ರೀತಿಯ ಕುತಂತ್ರಗಳನ್ನ ಹೂಡಿರೋದು ಇದರಿಂದ ತಿಳಿದು ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.